ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ. ಓಕೆ, ಆರಾಧನೆ ಆದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕಮ್, ಲೆಟ್ ಅಸ್ ವರ್ಶಿಪ್ ಗಾಡ್ ವಿತ್ ಟುಗೆದರ್. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ, ಆನಂದವೇ, ಓ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ಪರಾಕ್ರಮಶಾಲಿ ಯೇಸು, ನಿತ್ಯ ಸಾಗರ ಯೇಸು, ಕ್ರಿಸ್ತನ ಆತ್ಮದಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಕ್ರಿಸ್ತನ ಆತ್ಮದಲ್ಲಿ ಆನಂದವೇ, ಆನಂದವೇ, ಓ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 30ನೇ ವಚನ ಮತ್ತು 31ನೇ ವಚನ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 20 ವರ್ಸ್ 30 and 31. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ತನ್ನ 3.5 ವರ್ಷದಲ್ಲಿ ಅನೇಕ ಅದ್ಭುತಗಳನ್ನು, ಅನೇಕ ಸೂಚಕ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅದೆಲ್ಲ ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರವೇ ಅಲ್ಲಿ ಬರೆಯಲ್ಪಟ್ಟಿದೆ. ದ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಷ್ಟೆಲ್ಲ ಬರೆಯಲ್ಪಟ್ಟಿದೆ? ಇಲ್ಲಿ ಬೈಬಲ್ ಇದೆ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಮೂಲಕ ಜೀವವನ್ನು
ಪಡಕೊಳ್ಳುವಂತೆ ಇಷ್ಟೆಲ್ಲ ಬರೆದಿದೆ. ಅದರ ಅರ್ಥ ನಿತ್ಯ ಜೀವವನ್ನು ಹೊಂದಬೇಕು, ನಾವು ನಿತ್ಯ ಜೀವವನ್ನು ಹೊಂದಬೇಕೆಂದು ಇಷ್ಟೆಲ್ಲ ಬರೆದಿದೆ. ಯೇಸು ಬಂದ ಉದ್ದೇಶ ಈ ಲೋಕಕ್ಕೆ ಕಾರಣ ಏನಂತ ಹೇಳಿದರೆ, ಆತನು ಕೇವಲ ಅದ್ಭುತಗಳನ್ನು ಮಾಡಲಿಕ್ಕೆ, ಸೂಚಕ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಇದೆಲ್ಲ ಸಂಗತಿಗೋಸ್ಕರ ಆತನು ಬಂದದಲ್ಲ. ಯೇಸು ಈ ಲೋಕಕ್ಕೆ ಬಂದದ್ದು ಇಷ್ಟೇ, ಮನುಷ್ಯನು ದೇವರ ಅನ್ಯೋನ್ಯತೆಯನ್ನು ಕಳಕೊಂಡಿದ್ದನು, ಮನುಷ್ಯನು ದೇವರ ಜೀವವನ್ನು ಕಳಕೊಂಡಿದ್ದನು, ಮನುಷ್ಯನು ದೇವರ ಮಹಿಮೆಯನ್ನು ಕಳಕೊಂಡಿದ್ದನು. ಏನು ಆ ಸಂಬಂಧ ಇದೆ ಅದನ್ನು ನಾವು ಪಡಕೊಳ್ಳುವುದಕ್ಕೋಸ್ಕರ ಇದೆಲ್ಲ ಆತನು ಮಾಡಿದನು. ಸೂಚಕ ಕಾರ್ಯಗಳು, ಅದಕ್ಕೆ ಸೈನ್ಸ್ ಅಂಡ್ ವಂಡರ್ಸ್ ಅಂತ ಹೇಳಿದೆ. ಸೂಚಕ ಕಾರ್ಯಗಳು ಅಂದರೆ ಸೈನ್ ಅಂಡ್ ವಂಡರ್. ಈ ಸೈನ್ ವಂಡರ್ ಯಾಕೆ ಇರುವಂಥದ್ದು? ನೀವೊಂದು ರೋಡಲ್ಲಿ ಹೋಗ್ತೀರಿ, ರಸ್ತೆಯಲ್ಲಿ ಹೋಗುತ್ತಿರುವಾಗ ಅಲ್ಲಿ ಸೂಚಕ ಫಲಕಗಳಿವೆ. ಸೂಚಕ ಫಲಕಗಳು ಅಥವಾ ಸೈನ್ ಬೋರ್ಡ್ ಅಂತ ಹೇಳ್ತದೆ. ಓಕೆ, ಆ ಸೈನ್ ಬೋರ್ಡ್ ನಿಮಗೆ ಡೈರೆಕ್ಷನ್ ತೋರಿಸ್ತದೆ. ರೈಟಿಗೆ ಹೋದರೆ ನೀವು ಮುಂಬೈ ಹೋಗ್ತೀರಿ, ಲೆಫ್ಟಿಗೆ ಹೋದರೆ ನೀವು ಮಂಗಳೂರು ಅಥವಾ ಕೇರಳಕ್ಕೆ ಹೋಗ್ತೀರಿ ಅಂತ. ದಿ ಇಂಪಾರ್ಟೆಂಟ್ ನಮ್ಮ ಡೆಸ್ಟಿನಿ, ನಮಗೆಲ್ಲಿ ಹೋಗಬೇಕು. ಆ ಸೂಚಕ ಫಲಕಗಳ ಮೂಲಕ, ಸೈನ್ ಬೋರ್ಡ್ಗಳ ಮೂಲಕ ನಾವು ಸರಿಯಾದ ರೋಡಲ್ಲಿ ಸರಿಯಾದ ಉದ್ದೇಶಕ್ಕೆ ಹೋಗಿ ರೀಚ್ ಆಗ್ತೇವೆ. ಬಟ್ ಅಲ್ಲಿ ಸೂಚಕ ಫಲಕವನ್ನು ನೋಡಿ ಅಲ್ಲೇ ನಾವು ಕೂತ್ಕೊಂಡು ಸಂತೋಷಪಟ್ಟು ಅಲ್ಲೇ ನಿಂತು ಅಲ್ಲೇ ಸೂಚಕ ಫಲಕದೊಟ್ಟಿಗೆ ಗಾಡಿ ರೌಂಡ್ ಹಾಕಿದರೆ ನಾವು ಹೋಗಿ ಮುಟ್ಟೋದಿಲ್ಲ. ಓಕೆ, ಅಲ್ಲಿ ಒಂದು ಸೂಚಕ ಫಲಕಗಳು ಇಟ್ಟಿದೆ, ಅಲ್ಲಿ ಒಂದು ರೀಸನಿಗೆ, ಒಂದು ಕಾರಣಕ್ಕೆ. ಯಾಕೆ? ನಮಗೆ ಡೈರೆಕ್ಷನ್ ತೋರಿಸಲಿಕ್ಕೆ. ಅದೇ ರೀತಿ ಈ ಸೂಚಕ ಕಾರ್ಯಗಳು ಬಾರ್ನ್ ಅಗೇನ್ ಆದ ವಿಶ್ವಾಸಿಗಳಿಗೆ ಅಲ್ಲ. ಅವರೇ ಒಂದು ಸೈನ್ ಮತ್ತು ವಂಡರ್ ಆಗಿದ್ದಾರೆ, ಅವರೇ ಒಂದು ಸೂಚನೆ ಆಗಿದ್ದಾರೆ, ಅವರೇ ಒಂದು ಅದ್ಭುತವಾಗಿದ್ದಾರೆ. ಅದಕ್ಕೋಸ್ಕರ ಬೈಬಲಲ್ಲಿ ಅನೇಕ ಅದ್ಭುತಗಳು ಯೇಸು ಮಾಡಿದ, ಅನೇಕ ಸ್ವಸ್ಥತೆಗಳನ್ನು ಮಾಡಿದ, ಅನೇಕ ಕುಂಟರು ನಡೆಯುವಂತೆ, ಕುರುಡರು ಕಾಣುವಂತೆ, ಅನೇಕರು ಕಿವುಡರು ಕೇಳುವಂತೆ, ಅನೇಕ ಕುಷ್ಠ ರೋಗಿಗಳು, ರಕ್ತಸ್ರಾವದ ಸ್ತ್ರೀ, ಕುರುಡರು, ಬೆನ್ನು ಬೊಗ್ಗಿದವರು, ನಾನಾ ರೀತಿಯ ರೋಗದಲ್ಲಿ ಇದ್ದವರು, ಸೈತಾನು ಏನೆಲ್ಲ ರೋಗಗಳನ್ನು ತಂದಿದ್ದಾನೋ ಈ ಸ್ವಾಮಿ ಅವೆಲ್ಲವುಗಳನ್ನು ಸ್ವಸ್ಥಪಡಿಸಿದ. ಯಾರ್ಯಾರು ನಂಬಿದರು ಅವರಿಗೆ ಬಿಡುಗಡೆ ಆಯಿತು, ಅವರು ಅದ್ಭುತಗಳನ್ನು ಹೊಂದಿದರು. ಇಲ್ಲಿ ಅಷ್ಟೆಲ್ಲ ಅದ್ಭುತಗಳು ಮಾಡಿದರು, ಅದು ಎಲ್ಲವನ್ನು ಬರೆಯಲಿಲ್ಲ, ಅದರ ಅಗತ್ಯ ಇಲ್ಲ. ಓಕೆ, ಅಲ್ಲಿ ಒಂದು ಬರೆಯಲ್ಪಟ್ಟಿದೆ. ಯಾಕಂತ ಹೇಳಿದ್ರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನಾವು ನಂಬಿ ಆತನ ಹೆಸರಿನ ಮೂಲಕ ನಿತ್ಯ ಜೀವವನ್ನು ಪಡಕೊಳ್ಳಬೇಕೆಂದು ಈ ಸಂಗತಿಯನ್ನು ಬರೆದಿದ್ದಾನೆ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಆದಿಕಾಂಡದಿಂದ ನಮಗೆ ಎಷ್ಟು ಬೇಕು ಅಷ್ಟು ಬರೆಯಲ್ಪಟ್ಟಿದೆ. ಓಕೆ, ಆದಾಮನು ದೇವರಿಂದ ನಿರ್ಮಿತನಾದನು, ಆದಾಮನ ಮಗ ಸೇತನು, ಸೇತನ ಮಗ ಇಂಥವನು, ಹೀಗೆ ಬ್ಲಡ್ ಲೈನ್ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ಅಲ್ಲಿ ನೋಡ್ತೇವೆ, ಆದಾಮನಿಗೆ ಅನೇಕ ಮಕ್ಕಳಿದ್ದರು. ಓಕೆ, ಸೇತನಿಗೆ ಅನೇಕ ಗಂಡು ಹೆಣ್ಣು ಮಕ್ಕಳಿದ್ದರು. ಅನಂತರ ಎನೋಷನಿಗೆ ತುಂಬ ಮಕ್ಕಳಿದ್ದರು. ಅಲ್ಲಿಂದ ನಾವು ನೋಡ್ತೇವೆ ಹನೋಕ, ಮೆತುಶಲ್, ನೋವಾ. ಇಲ್ಲಿ ನೋಡುವಾಗ ನಾವು ನೋಡ್ತೇವೆ ಬ್ಲಡ್ ಲೈನ್. ಇದೆಲ್ಲ ನಮಗೆ ಅವರ ಹಿಸ್ಟ್ರಿ ಬೇಕಾಗಿಲ್ಲ. ಕಾಯಿನನ ಹೆಂಡತಿ ಯಾರು, ಓಕೆ, ಅದೆಲ್ಲ ಬೇಕಾಗಿಲ್ಲ ನಮಗೆ ಏನು ಬೇಕು? ಇಂಪಾರ್ಟೆಂಟ್, ಯೇಸು ಯಾಕೆ ಈ ಲೋಕಕ್ಕೆ ಬಂದ? ಓಕೆ, ವಾಟ್ ಇಸ್ ದ ಪರ್ಪಸ್ ಆಫ್ ಕ್ರೈಸ್ಟ್? ವಾಟ್ ಇಸ್ ದ ಪರ್ಪಸ್ ಆಫ್ ಜೀಸಸ್? ಯೇಸು ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನು? ಉದ್ದೇಶ ಏನಂತ ಹೇಳಿದ್ರೆ ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು. ಪ್ರೇರೆ, ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ನಾವು ಒಬ್ಬ ವ್ಯಕ್ತಿ ದೇಹವನ್ನು ಬಿಟ್ಟವನು ಎಲ್ಲಿ ಹೋಗುತ್ತಾನೆ? ಅನೇಕರ ಪ್ರಶ್ನೆ. ದೇಹವನ್ನು ಬಿಟ್ಟ ನಂತರ 2 ಸ್ಥಳಗಳಿವೆ. ಒಂದು ಯಾತನೆಯ ಸ್ಥಳ, ಮತ್ತೊಂದು ಪರಲೋಕ ಅಥವಾ ನರಕ ಅಥವಾ ಪರಲೋಕ. ನೀನು ಪರಲೋಕಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಡಿಸೈಡ್ ನೀನು ದೇಹ ಬಿಟ್ಟ ಮೇಲೆ ನೀನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಡಿಸಿಷನ್ ನೀನು ಇಲ್ಲಿಯೇ ಮಾಡಬೇಕು, ಅದರ ತೀರ್ಮಾನ ಇಲ್ಲೇ ಮಾಡಬೇಕು. ಓಕೆ, ಆ ಒಂದು ನಿತ್ಯ ಜೀವವನ್ನು ಪಡಕೊಳ್ಳುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ, ಅನೇಕ ಅದ್ಭುತಗಳನ್ನು ಮಾಡಿದ,
ಓಕೆ, ಆತನು ಸತ್ತ, ರಕ್ತವನ್ನು ಸುರಿಸಿದ, ಪ್ರಾಣವನ್ನು ಕೊಟ್ಟ. ಯಾರಿಗೋಸ್ಕರ ಕೊಟ್ಟ? ನನಗೋಸ್ಕರ ಕೊಟ್ಟ, ನಿನಗೋಸ್ಕರ ಕೊಟ್ಟ. ಆತನು ಹೂಣಲ್ಪಟ್ಟ, 3ನೇ ದಿನ ಸತ್ತವರೊಳಗಿಂದ ಎದ್ದು ಬಂದ. ಓಕೆ, ಆತನು ಪುನರುತ್ಥಾನಾದ. ಯಾರು ಈ ಒಂದು ಸತ್ಯಾಂಶಗಳನ್ನು ಒಪ್ಪುತ್ತಾರೋ, ನಂಬುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಪ್ಲೀಸ್ ಗಾಡ್. ಯೇಸು ಸ್ವಾಮಿ ಕಲ್ವರಿ ಕ್ರೂಜೆಯಲ್ಲಿ ಸತ್ತಾಗ ಆತನಿಗೆ ಉಗುಳಿದರು, ಆತನಿಗೆ ಗೇಲಿ ಮಾಡಿದರು, ಆತನಿಗೆ ಮುಳ್ಳಿನ ಕಿರೀಟವನ್ನಿಟ್ಟರು, ಶಿಲುಬೆಗೆ ಹಾಕಿದ್ರು. ನೀನು ದೇವರ ಮಗನಾಗಿದ್ದರೆ ಮೊದಲು ನಿನ್ನನ್ನು ರಕ್ಷಿಸು ಮತ್ತು ನಮ್ಮನ್ನು ರಕ್ಷಿಸು ಅಂತ ಹೇಳಿದರು. ಒಬ್ಬ ಕಳ್ಳ ಹೇಳಿದ. ಓಕೆ, ಮತ್ತು ಕೆಲವರು ತನ್ನನ್ನೇ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ, ಬೇರೆಯವ್ರನ್ನ ಹೇಗೆ ರಕ್ಷಣೆ ಮಾಡ್ತಾರೆ, ಗೇಲಿ ಮಾಡಿದರು. ಆತನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಅವನು ಹೇಳಿದ್ದು, ಈಗ ಪ್ರವಾದನೆ ಮಾಡು, ನಿನಗೆ ಹೊಡೆದವರು ಯಾರಂತ ಹೇಳು. ಆತನು ಉಗುಳಿದರು, ಎಲ್ಲವನ್ನು ಮಾಡಿದ. ಓಕೆ, ಆತನು ಯಾರಿಗೋಸ್ಕರ ಸಾಯ್ತಾ ಇದ್ದಾನೋ, ಯಾರಿಗೋಸ್ಕರ ಪ್ರಾಣವನ್ನು ಕೊಡ್ತಾ ಇದ್ದನೋ ಅದು ಅವರಿಗೇ ಗೊತ್ತಿಲ್ಲ, ಅದು ಯಾಕೆ ಸಾಯ್ತಾ ಇದ್ದಾನಂತ. ಓಕೆ, ಅವರೇ ಯಾರಿಗೋಸ್ಕರ ಆತನು ಉಪಕಾರ ಮಾಡ್ತಾ ಇದ್ದಾನೋ, ಯಾರಿಗೋಸ್ಕರ ಆತನು ಸಾಯ್ತಾ ಇದ್ದಾನೋ ಆ ವ್ಯಕ್ತಿಗಳೇ ಅವನಿಗೆ ದೂಷಣೆ ಮಾಡ್ತಾ ಇದ್ದಾರೆ, ಅವನಿಗೆ ನೆಗಡ್ತಾ ಇದ್ದಾರೆ, ಓಕೆ, ಅವನಿಗೆ ಗೇಲಿ ಮಾಡ್ತಾ ಇದ್ದಾರೆ. ಬಟ್ ಈ ಸ್ವಾಮಿ ಒಂದು ಮಾತು ಹೇಳಿದ ಶಿಲುಬೆಯಲ್ಲಿ, ತಂದೆ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವರು ಏನು ಮಾಡ್ತಾರೆ ಎಂದು ಅವರಿಗೇ ಗೊತ್ತಿಲ್ಲ, ಅವರನ್ನು ಕ್ಷಮಿಸು. ನೋ ಗ್ರಜ್, ನೋ ಬಿಟರ್ನೆಸ್. ಯೇಸು ತನ್ನವರನ್ನು ಸಂಪೂರ್ಣವಾಗಿ ಪ್ರೀತಿಸಿದ. ಓಕೆ, ಇವತ್ತು ನಾವು ನೋಡ್ತೇವೆ ಅನೇಕರು ಹಿಂಸಕರು, ಕ್ರೈಸ್ತ ಸಭೆಯನ್ನು ಹಿಂಸೆ ಪಡಿಸುವವರು, ಅನೇಕರು ವಿರೋಧಿಗಳು, ಓಕೆ, ಸಭೆಯನ್ನು ಹಾಳು ಮಾಡುವವರು, ಅವರೇ ಇವತ್ತು ರಕ್ಷಣೆ ಹೊಂದಿ ನಿತ್ಯ ಜೀವನ ಹೊಂದಿ ಅವರು ಹಾಳು ಮಾಡಿದ್ದನ್ನೇ ಅವರೇ ಸರಿ ಮಾಡ್ತಾ ಇದ್ದಾರೆ. ಓಕೆ, ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಒಂದು ವಚನವನ್ನು ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು. ಗಲಾತ್ಯ 1ನೇ ಅಧ್ಯಾಯ 11ನೇ ವಚನ. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆ ಅಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದ್ದೆಂದು ನೀವು ಕೇಳಿದಿರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದೇನೆ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದೇನೆ. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. ಯಹೂದ್ಯ ಮತಾಚಾರದಲ್ಲಿ, ರಿಲಿಜನಲ್ಲಿ ನಾನು ಆಸಕ್ತನಾಗಿದ್ದೆನು, ನಾನು ಅಭಿಮಾನಿಯಾಗಿದ್ದೇನು. ಓಕೆ, ಬೈಬಲ್ ನಾನು ಕ್ರೈಸ್ತ ಸಭೆಯನ್ನು ಹಾಳು ಮಾಡುತ್ತಿದ್ದೇನು. ಯಾವ ವ್ಯಕ್ತಿ ಕ್ರೈಸ್ತ ಸಭೆಯನ್ನು ಹಾಳು ಮಾಡುತ್ತಿದ್ದನೋ ದೇವರು ಅದೇ ವ್ಯಕ್ತಿಯನ್ನು ಆರಿಸಿದ ಸರಿಪಡಿಸಲಿಕ್ಕೆ. ದಿಸ್ ದ ಬ್ಯೂಟಿ ಆಫ್ ಗಾಡ್. ಇವತ್ತು ಪ್ರೇರೆ, ಪ್ರತಿಯೊಬ್ಬ ವ್ಯಕ್ತಿ ಆತನು ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕು. ದೇವರೊಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೊಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ಓಕೆ, ಯೇಸುವಿನ ಹೆಸರಿನಲ್ಲಿ ನಂಬಿಕೆಟ್ಟವರಿಗೆ ಆ ನಿತ್ಯ ಜೀವ ಉಂಟು, ಇಟರ್ನಲ್ ಲೈಫ್ ಉಂಟು. ಓಕೆ, ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಅನೇಕ ಅದ್ಭುತಗಳನ್ನು, ಅನೇಕ ಸೂಚಕ ಕಾರ್ಯಗಳನ್ನು ನೀವು ಓದುವಾಗ ಕೇವಲ ಅಲ್ಲಿ ನಿಲ್ಬೇಡ್ರಿ. ಬಟ್ ಯಾಕೆ ಆತನು ಅದ್ಭುತವನ್ನು ಮಾಡಿದ, ಯಾಕೆ ಆತನು ಸೂಚಕ ಕಾರ್ಯಗಳು ಮಾಡಿದ? ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ನಿತ್ಯ ಜೀವನ ಹೊಂದಬೇಕು. ಕೇವಲ ಸೈನ್ ಬೋರ್ಡನ್ನು ನೋಡಿ ಅಲ್ಲಿ ನಿಲ್ಲುವುದಲ್ಲ. ಓಕೆ, ನೀವು ಅದ್ಭುತಗಳನ್ನು ನೋಡಿದಾಗ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಏನು? ಯು ಮಸ್ಟ್ ಮೂವ್ ಫಾರ್ವರ್ಡ್. ನಿನಗೊಮ್ಮೆ ರಸ್ತೆ ಗೊತ್ತಾಯಿತು, ಸೈನ್ ಗೊತ್ತಾಯಿತು, ನೀನು ಅಲ್ಲಿ ನಿಲ್ಲುವುದಲ್ಲ, ನಿನ್ನ ಡೆಸ್ಟಿನಿಗೆ ನೀನು ಮುಂದೆ ಹೋಗಬೇಕು. ಮುಂದೆ ಹೋಗದಿದ್ದರೆ ಯು ಆರ್ ಇನ್ ಟ್ರಬಲ್. 11ನೇ ಅಧ್ಯಾಯದಲ್ಲಿ ಈ ಸ್ವಾಮಿ ಒಂದು ಮಾತು ಹೇಳ್ತಾನೆ. 11ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ, ಓಕೆ, ಮ್ಯಾಥ್ಯೂ ಚಾಪ್ಟರ್ 11 20ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ನೇ ವಚನ. ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು.
ಅದ್ಭುತ ಸೂಚಕ ಕಾರ್ಯಗಳು ಅದು ವಿಶ್ವಾಸಿಗಳಿಗೆ ಅಲ್ಲ. ಅದ್ಭುತ ಸೂಚಕ ಕಾರ್ಯಗಳು ಅವಿಶ್ವಾಸಿಗಳಿಗೆ. ಅದ್ಭುತ ಸೂಚಕ ನೋಡಿದ ಕೂಡಲೇ ಒಬ್ಬ ವ್ಯಕ್ತಿ ಆತನು ದೇವರ ಕಡೆಗೆ ತಿರುಗಬೇಕು. ಅದಕ್ಕೆ ಯೇಸು ಹೇಳ್ತಾ, ಆಗ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೊರೊಜೆನೆ, ಅಯ್ಯೋ ಬೆಸ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಿದ್ದರು. 22ನೇ ವಚನ, ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸಿದೋನ್ ಪಟ್ಟಣಗಳ ಗತಿ ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಎಲ್ಲ ಕಪರ್ನವೇ, ನೀನು ಪರಲೋಕಕ್ಕೆ ಇರಿಸಲ್ಪಡುವೆಯ, ಪಾತಾಳಕ್ಕೆ ಇಳಿಯುವಿ. ಎಲೇ ಕಪರ್ನವೇ, ಕಪರ್ನೌಮಿನಲ್ಲಿ ಯೇಸು ಬಹಳ ಅದ್ಭುತಗಳನ್ನು ಮಾಡಿದ ಕಡೆಗೆ ಅಲ್ಲಿ ಅನೇಕರು ದೇವರ ಕಡೆಗೆ ತಿರುಗಲಿಲ್ಲ. ಓಕೆ, ಈ ಸೈನ್ ವಂಡರ್ ಎಂಬುವಂಥದ್ದು, ಅದ್ಭುತ ಎಂಬುದು ಸೂಚನೆ. ತಿರುಗಲಿಲ್ಲ. ಎಲೈ ಕಪರ್ನೌಮೇ, ನೀನು ಪರಲೋಕಕ್ಕೆ ಇರಿಸಲ್ಪಡುವೆಯ, ಪಾತಾಳಕ್ಕೆ ಇಳಿವಿ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಅವ್ರಿಗೆ ಗೊತ್ತಿಲ್ಲ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಬಟ್ ನೆಕ್ಸ್ಟ್ ಏನು ಹೇಳ್ತಾನೆ, ಆದರೆ ನ್ಯಾಯವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಅಂದರೆ ಸೊದೋಮ್ ಗೊಮೋರ ಕೂಡ ವೆಯ್ಟ್ ಮಾಡ್ತಾ ಇದೆ ಜಡ್ಜ್ಮೆಂಟಿಗೆ. ಓಕೆ, ಆ ಜಡ್ಜ್ಮೆಂಟಲ್ಲಿ ಕೂಡ ಸ್ಟೇಜ್ಗಳಿವೆ. ಹೇಳ್ತೇನೆ, ನಿಮ್ಮ ಗತಿಗಿಂತ ಅದರ ಗತಿ ಮೇಲಾಗಿರುವುದು ನ್ಯಾಯವಿಚಾರಣೆಯಲ್ಲಿ, ಇನ್ ದ ಜಡ್ಜ್ಮೆಂಟ್. ಒಬ್ಬ ವ್ಯಕ್ತಿ ಯೇಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ, ಒಂದು ಕ್ಯಾನ್ಸರ್ನಲ್ಲಿದ್ದ ಅಥವಾ ಕಾಯಿಲೆಯಲ್ಲಿದ್ದ, ಅವನು ಗುಣ ಆದ, ಅವನ ಟೆಸ್ಟ್ ಮನಿ ಸುತ್ತಮುತ್ತಲಿದ್ದ ಜನರಿಗೆ ಒಂದು ಸೈನ್ ಆಗಿದೆ. ಆ ಸೈನ್ ನೋಡಿ ಅವರು ದೇವರ ಕಡೆಗೆ ತಿರುಗಬೇಕು. ದೇವರ ಕಡೆಗೆ ತಿರುಗುವುದಿಲ್ಲ ಅಂತ ಹೇಳಿದರೆ ದೇ ಆರ್ ಇನ್ ಟ್ರಬಲ್. ಓಕೆ, ದೇ ಮಸ್ಟ್ ರಿಪೆಂಟ್. ಇವತ್ತು ಸೈನ್ಸ್ ವಂಡರ್ಸ್ಗಳು ಯಾಕೆ? ನಮಗೆ ಸರಿಯಾದ ಡೈರೆಕ್ಷನಲ್ಲಿ ಹೋಗಲಿಕ್ಕೆ. ಸರಿಯಾದ ಡೈರೆಕ್ಷನ್, ಆ ಮಾರ್ಗ ಬೇರೆ ಯಾವುದಲ್ಲ, ಯೇಸುವೆ. ಯೇಸು ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ನನ್ನ ಹೊರತು ಯಾರು ಕೂಡ ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ದೇವರೊಬ್ಬನೇ ದೇವರಿಗೆ ಮತ್ತು ಮನುಷ್ಯರಿಗೆ ಮಧ್ಯಸ್ಥನೊಬ್ಬನೇ, ಆತನ ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ಪ್ರೇರೆ, ಅದಕ್ಕೋಸ್ಕರ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಿದ. ಈ ಪುಸ್ತಕದಲ್ಲಿ ಬರೆದಿರುವುದಿಲ್ಲ. ಅದೆಲ್ಲ ಬರೆದರೆ ಪುಸ್ತಕಗಳು ಸಾಕಾಗುವುದಿಲ್ಲ ಅಂತ ಯೋಹಾನನು ಹೇಳುತ್ತಾನೆ. 20:30-31 ವಚನದಲ್ಲಿ ಯೇಸು ದೇವಕುಮಾರನು ಆದ ಕ್ರಿಸ್ತನೆಂದು ಒಪ್ಪಿಕೊಂಡು ಆತನ ಹೆಸರಿನ ಮೂಲಕ ನಿತ್ಯ ಜೀವವನ್ನು, ಅಂದರೆ ಜೀವವನ್ನು ಪಡಕೊಳ್ಳಬೇಕೆಂದು ಇಷ್ಟೆಲ್ಲ ಬರೆದಿದೆ. ಪ್ರೈಸ್ ಗಾಡ್. ಇವತ್ತು ಸತ್ಯವೇದದಲ್ಲಿ ಇದೆಲ್ಲ ಯಾಕೆ ಬರೆಯಲ್ಪಟ್ಟಿದೆ? ಓನ್ಲಿ ಒನ್ ರೀಸನ್, ನಾವು ಜೀವವನ್ನು ಹೊಂದಬೇಕು. ಓಕೆ, ಅನೇಕರು ಅದ್ಭುತಗಳನ್ನು ಹೊಂದುತ್ತಾರೆ, ಬಟ್ ಅವರು ಯೇಸುವನ್ನು ನಂಬುವುದಿಲ್ಲ, ಅವರು ನಿತ್ಯ ಜೀವನ ಹೊಂದುವುದಿಲ್ಲ. ನಿತ್ಯ ಜೀವಗೋಸ್ಕರ ಯೇಸುವನ್ನು ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಪ್ರೇರೆ, ನಮ್ಮ ಜೀವಿತ ಕೇವಲ ಇಲ್ಲಿ ಎಂಡ್ ಆಗುವುದಿಲ್ಲ. ನಾವು ಯುಗ ಯುಗಾಂತರಗಳಲ್ಲಿ ಜೀವಿಸುವವರಾಗಿದ್ದೇವೆ. ಪರಲೋಕ ಎಂಬುವಂಥದ್ದು ಯುಗ ಯುಗಾಂತರ. ನೀನು ಎಂಬುವನು ಯುಗ ಯುಗಾಂತರಗಳಲ್ಲಿರುತ್ತೆ. ಬಟ್ ಯುಗ ಯುಗಾಂತರಗಳಲ್ಲಿ ನಿನ್ನ ಸಮಯವನ್ನು ಎಲ್ಲಿ ಸ್ಪೆಂಡ್ ಮಾಡುತ್ತೆ? ಒಂದು ಯಾತನೆಯ ಸ್ಥಳ ಇದೆ, ಒಂದು ಪರಲೋಕ ಇದೆ. ಪ್ರೇರೆ, ಇಷ್ಟರವರೆಗೆ ನಿಮ್ಮ ಜೀವಿತವನ್ನು ನೀವು ಕಮಿಟ್ ಮಾಡಲಿಲ್ಲ ಅಂತೇಳಿ, ಯೇಸುವನ್ನು ನಿನ್ನ ರಕ್ಷಕನು ಒಡೆಯನೆಂದು ನೀನು ಅಂಗೀಕಾರ ಮಾಡದಿದ್ದರೆ, ದಿಸ್ ಅ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನೀವು ನಿತ್ಯ ಜೀವನ ಹೊಂದುತ್ತೀರಿ. ದೇವರ ವಾಕ್ಯ ಹೇಳಿದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಬೇರೊಂದು ಹೆಸರಿಲ್ಲ. ದರ್ ಇಸ್ ಓನ್ಲಿ ಒನ್ ನೇಮ್, ಹಿಸ್ ನೇಮ್ ಇಸ್ ಜೀಸಸ್. ಇವತ್ತು ನೀವು ದೇವರ ವಾಕ್ಯವನ್ನು ಅನೇಕರು ಕೇಳಬಹುದು, ದೇವರ ವಾಕ್ಯವನ್ನು ಓದಬಹುದು. ಕೆಲವರು ವಿತೌಟ್ ಜೀಸಸ್ ದೇವರ ವಾಕ್ಯವನ್ನು ಓದ್ತಾರೆ. ಪ್ರೈಸ್ ಗಾಡ್. ಯೇಸು ಇಲ್ಲದೆ ಅವ್ರ ನಂಬಿಕೆ, ಯೇಸು ಇಲ್ಲದೆ ಅವರು ಫೇತ್ ಬಗ್ಗೆ ಮಾತಾಡ, ಯೇಸು ಇಲ್ಲದೆ ದೇರ್ ಪಾಸಿಟಿವ್ ಕನ್ಫೆಷನ್, ಪಾಸಿಟಿವ್ ಥಿಂಕಿಂಗ್. ಜೀಸಸ್ ಇಸ್ ಅವರ್ ಫೌಂಡೇಶನ್. ನಮ್ಮ ನಿತ್ಯ ಜೀವಕ್ಕೆ ಆಧಾರ ಯೇಸು. ಯೇಸು ಇಲ್ಲ ಅಂತ ಹೇಳಿದರೆ
ಏನಿಲ್ಲ. ದೇವರ ವಾಕ್ಯಗಳು ಎಷ್ಟೇ ಇದ್ದರೂ ಅದು ಯೇಸುವಿನಲ್ಲಿ ದೃಢವಾಗುತ್ತವೆ. ದೇವರ ಪ್ರಾಮಿಸಸ್ಗಳು ಎಷ್ಟೇ ಇದ್ದರೂ, ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿ ಎಸ್ ಮತ್ತು ಆಮೇನ್ ಆಗಿದೆ. ನೀವು ಯೇಸು ಇಲ್ಲದೆ ಎಷ್ಟು ವಾಕ್ಯ ಓದಿದರೂ ನಿಮಗೆ ಅರ್ಥ ಆಗುವುದಿಲ್ಲ. ಯೇಸು ಇಲ್ಲ ಅಂತ ಹೇಳಿದರೆ ಯು ಆರ್ ಇನ್ ಡಿಸೆಪ್ಷನ್. ಜೀಸಸ್ ಇಸ್ ದ ವರ್ಡ್. ಯೇಸುವೆ ಆ ವಾಕ್ಯವಾಗಿದ್ದಾನೆ. ಯೇಸುವೆ ಆ ವಾಕ್ಯ ಎಂಬ ಆತನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸ್ತಾನೆ. ಯೇಸು ಒಂದು ಮಾತು ಹೇಳಿದೆ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತುಗಳನ್ನು ನೀವು ಕೈಗೊಂಡು ನಡೆಯುತ್ತೀರಿ, ನಾನು ಹೇಳಿದೆಲ್ಲವೂ ನೀವು ಮಾಡುತ್ತೀರಿ. ಲವ್ ಜೀಸಸ್. ಯೇಸು ನಿನಗೋಸ್ಕರ ಸತ್ತಿದ್ದಾನೆ, ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ, ನಿನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ನೀನು ಒಬ್ಬನೇ ಈ ಲೋಕದಲ್ಲಿ ಇದ್ದರೂ ನಿನಗೋಸ್ಕರ ಆತನು ಬರುತ್ತಿದ್ದ, ನಿನಗೋಸ್ಕರ ಆತನ ಪ್ರಾಣವನ್ನು ಕೊಡ್ತಿದ್ದ. ಡೋಂಟ್ ನೆಗ್ಲೆಕ್ಟ್ ದಿ ಸಲ್ವೇಷನ್. ನೀನು ಎಲ್ಲಿಂದ ವಾಚ್ ಮಾಡಿರ್ಬೋದು, ಒಂದು ವೇಳೆ ಹೋಟೆಲಿಂದವೋ, ಮನೆಯಿಂದವೋ, ಬೆಡ್ರೂಮಿಂದವೋ ಅಥವಾ ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀನಿ. ನನಗೆ ಎನ್ಕರೇಜ್ ಮಾಡ್ತೇನೆ, ಜೀಸಸ್ ಲವ್ಸ್ ಯು. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಆತನಿಗೆ ನಿತ್ಯ ಜೀವನ ಕೊಡುತ್ತಾನೆ. ನಿನ್ನ ಅಪರಾಧಗಳಿಗೋಸ್ಕರ ದೇವರು ನಿನ್ನನ್ನು ಒಪ್ಪಿಸಲಿಲ್ಲ. ನಿನ್ನ ಪಾಪದ ಶಿಕ್ಷೆಗೋಸ್ಕರ ದೇವರು ನಿನ್ನನ್ನು ಒಪ್ಪಿಸಲಿಲ್ಲ. ನಿನ್ನ ಪಾಪದ ಶಿಕ್ಷೆಗೋಸ್ಕರ ಆತನೇ ಮನುಷ್ಯನಾಗಿ ಆ ಶಿಕ್ಷೆಯನ್ನು ಆತನು ಹೊತ್ತುಕೊಂಡ, ಆ ಜಡ್ಜ್ಮೆಂಟನ್ನು ಆತನು ಹೊತ್ತುಕೊಂಡ, ಆ ತೀರ್ಪನ್ನು ಆತನು ಹೊತ್ತುಕೊಂಡ, ಆ ಶಾಪವನ್ನು ಆತನು ಹೊತ್ತುಕೊಂಡ ಮತ್ತು ನಿನ್ನನ್ನು ಆತನು ವಿಮೋಚಿಸಿದ್ದಾನೆ. ಹೀ ಈಸ್ ಅವರ್ ರಿಡಂಪ್ಷನ್. ಜೀಸಸ್ ಇಸ್ ಅವರ್ ರಿಡಂಪ್ಷನ್. ಆತನೇ ನಮ್ಮ ವಿಮೋಚನೆ ಆಗಿದೆ. ವಿಮೋಚನೆ ಅಂದರೆ ಏನು? ಕೆಲವೊಮ್ಮೆ ಕೆಲವರು ಗೋಲ್ಡನ್ನು ಅಡವಿಡ್ತಾರೆ. ಫಾರ್ ಎಕ್ಸಾಂಪಲ್ 1 ಲಕ್ಷದ ಗೋಲ್ಡ್ ಆದರೆ ಒಂದು 80,000ಕ್ಕೆ ಅವರು 50,000ಕ್ಕೆ ಅಡವಿಡ್ತಾರೆ. ಆ ಗೋಲ್ಡನ್ನು ಬಿಡಿಸ್ಬೇಕಂತ ಹೇಳಿದರೆ ಆ 50,000 ಕೊಟ್ಟು ಅಥವಾ 1 ಲಕ್ಷ ಕೊಟ್ಟು ಅದನ್ನು ಬಿಡಿಸಬೇಕು. ಬಟ್ ಯೇಸು ಸ್ವಾಮಿ ನಮ್ಮನ್ನು ದುಷ್ಟನ ಕೈಯಿಂದ ನ್ಯಾಯವಾಗಿ ಆತ ನಮ್ಮನ್ನು ಬಿಡಿಸ್ತಾನೆ, ವಿಮೋಚಿಸ್ತಾನೆ. ಏನನ್ನು ಕೊಟ್ಟು? ಬೆಳ್ಳಿ ಬಂಗಾರ ನಶಿಸಿ ಹೋಗುವಂಥ ವಸ್ತುಗಳನ್ನು ಕೊಟ್ಟು ಅಲ್ಲ, ಆತನ ರಕ್ತವನ್ನು ಕೊಟ್ಟು, ಆತನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಆತನು ವಿಮೋಚನೆ ಮಾಡಿದ್ದಾನೆ, ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಾನೆ. ಹೀ ಈಸ್ ಅವರ್ ರಿಡಂಪ್ಷನ್. ಪ್ರೇರೆ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ? ಇಷ್ಟವರಿಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ನೀವು ಅಂಗೀಕಾರ ಮಾಡಿರಿ, ಒಪ್ಪಿರಿ, ಆಗ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಪ್ರೈಸ್ ಗಾಡ್. ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಅನ್ನು ಲೋಕಕ್ಕೆ ಕಳಿಸಿದ. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕೆಂದು ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕೊಟ್ಟ. ದ ಇಟರ್ನಲ್ ಲೈಫ್, ನಿತ್ಯ ಜೀವ. ಒಂದು ವೇಳೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರೆ ದಿಸ್ ದ ರೈಟ್ ಟೈಮ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ನನ್ನೊಟ್ಟಿಗೆ ನೀವು ಏಕರಿಯಾಗಿರಿ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಿನ್ನನ್ನು ನಮ್ಮ ಸ್ವಂತ ರಕ್ಷಕನು ಒಡೆಯನೆಂದು ನಮ್ಮ ಹೃದಯದಲ್ಲಿ ನಾವು ಅಂಗೀಕಾರ ಮಾಡುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ. ಯೇಸುವೆ ನಮ್ಮ ಕರ್ತನೆಂದು ನಾವು ನಂಬುತ್ತೇವೆ. ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಹಸ್ತವು ಇವರ ಮೇಲೆ ಇರಲಿ. ನೀತಿವಂತರ ಬೆಳಕು ಅದು ಮಧ್ಯಾಹ್ನದವರೆಗೂ ಬೆಳಗುವ ಬೆಳಕಿನಂತೆ ಇರುತ್ತದೆ. ಇವರ ಬೆಳಕು ಯಾವಾಗಲೂ ಪ್ರಕಾಶಿಸಲಿ, ಇವರ ಬೆಳಕು ಯಾವಾಗಲೂ ಪ್ರಜ್ವಲಿಸಲಿ ಮತ್ತು ಇವರ ದಾಂಪತ್ಯ ಜೀವಿತವು ಕಟ್ಟಲ್ಪಡಲಿ, ಅನ್ಯೋನ್ಯತೆ ಹೆಚ್ಚಲಿ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಬಹುದು. 7:30ರಿಂದ 8 ಗಂಟೆ ತನಕ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ಅದರಲ್ಲಿ ನೀವು ವೀಕ್ಷಿಸಬಹುದು. ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬನ್ನು ನೀವು ಇತರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅನೇಕ ಅನ್ರೀಚ್ಗೆ ಅದು ರೀಚ್ ಆಗಲಿ. ಸಂಜೆ ಲೈವ್ ಆಗಿ ನಾನು 7:15ರಿಂದ 8 ಗಂಟೆಗೆ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ. ನೀವು ಬನ್ನಿ, ಲೈವ್ ಆಗಿ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ಮತ್ತು ಇತರರಿಗೆ ನೀವು ವಾಕ್ಯವನ್ನು ಶೇರ್ ಮಾಡಿರಿ. ಓಕೆ, ಯು ಆರ್ ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿ ಮತ್ತು ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲ್ನಲ್ಲಿ ಕಂಟಿನ್ಯೂ ಆಗಿ ನಿರಂತರವಾಗಿ ವಾಕ್ಯವನ್ನು ಕೇಳಿ ಇತರಿಗೆ ಶೇರ್ ಮಾಡಿರಿ. ಯು ಆರ್ ಬ್ಲೆಸ್. ಆಮೆನ್.